ನಮಸ್ಕಾರ ಫ್ರೆಂಡ್ಸ್, ಗಂಗಾಜ್ ಲೈಫ್ ಸ್ಟೈಲ್ಗೆ ಸುಸ್ವಾಗತ. ನಾವು ನೋಡಿ ಇವಾಗ ಕುಣಿಗಲ್ ಹತ್ರ ಇರುವ ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು 167 ಅಡಿ ಇರುವ ಶ್ರೀ ಆಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು 2ನೇ ವಿಡಿಯೋ. ನೋಡಿ, ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಿಂದೆ ನಾನು ಸ್ವಲ್ಪ ವಿಡಿಯೋಗಳೆಲ್ಲ ಹಾಕೋದು ಲೇಟ್ ಆಯಿತು. ಯಾಕಂದರೆ ಕಾರಣಾಂತರಗಳಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ವಿಡಿಯೋಗಳು ಹಾಕೋಕ್ಕಾಗಿಲ್ಲ. ನೋಡ್ತಾ ಇಲ್ಲ, ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ದಯವಿಟ್ಟು. ಇನ್ನು ಮುಂದಿನ ವಿಡಿಯೋಗಳೆಲ್ಲ ಚೆನ್ನಾಗಿರೋ ಬರ್ತವೆ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ತೋರಿಸ್ತಾ ನೋಡಿ. 167 ಅಡಿ ಇರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದು. ಇವಾಗ ಮೇಲ್ಗಡೆ ಬಂದಿದ್ದೀನಿ. ಮೇಲ್ಗಡೆ ಟಿಕೆಟ್ ಫ್ರೆಂಡ್ಸ್ ಮಾಡೋಕ್ಕೆ ನೋಡಿ. 167 ಅಡಿ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು 2 ಸತಿ ಬಂದಿದ್ದೆ. ಹಂಗೆ ಬಂದು ಪಕ್ಕದಲ್ಲಿ ಗೋಶಾಲೆ ಇದೆ. ಗೋಶಾಲೆ ತುಂಬ ಚೆನ್ನಾಗೈತೆ. ಹಸುಗಳು ಎಲ್ಲ ಹಳ್ಳಿಕಾರು, ಮಲ್ನಾಡು ಗಿಡ್ಡ, ಆಮೇಲೆ ಕಿರು ತಳಿ ಹಸುಗಳು ಇದ್ದಾವೆ. ಯಾರು ದೇವಸ್ಥಾನ ಭಕ್ತಾದಿಗಳು ಯಾರಿದ್ದೀರೋ ಈ ಗೋಶಾಲೆಗೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಯಾರು ದೇವಸ್ಥಾನಕ್ಕೆ ಬಂದವರು ಗೋಶಾಲೆ ಬಂದು ನೋಡಿ. ಚೆನ್ನಾಗಿದೆ ಗೋಶಾಲೆ. ಹಸುಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಿದ್ದೆ. ಹಾಗಾಗಿ ನೋಡಿ, ಇದು ಓರಿ ತುಂಬ ಚೆನ್ನಾಗಿದ್ದಾವೆ. ಗೋಶಾಲೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದು ಕುಣಿಗಲ್ ಹತ್ರ ಇರುವ ಶ್ರೀ ಸತ್ಯ ಶನೇಶ್ವರ ಸ್ವಾಮಿಯ ದೇವಸ್ಥಾನದ ಗೋಶಾಲೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ನಿಮಗೂ ಇಷ್ಟವಾಗುತ್ತೆ ಅಂತ ಹೇಳಿ ಕಾಣ್ತಾ ಇದ್ದೀನಿ. ಯಾರು ಈ ದೇವಸ್ಥಾನ ನೋಡಿ ಬಂದು ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಇಲ್ಲಿಗೆ ತೋರಿಸ್ತಾ ಇದ್ದೀನಿ. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.